ಚೆನ್ನಾಗಿದ್ದೀರಿ ಚೆನ್ನಾಗಿ ಈ ಮಕ್ಳು ಕುಟ್ಟೆ ಒಳಗ್ ಸಿಕ್ಕಾಕೊಂಡ್ಬಿಟ್ಟಿನಿ ಸಿಕ್ಕಾಕೊಂಡ್ಬಿಟ್ಟಿದೀನಿ ಅಂತ್ರಿ ಈಗ ಯಾವ ಊರಜ್ಜಿ ನಿಮ್ದು ಯಾತ್ಗಿರಿ ಯಾದಗಿರಿ ಎಷ್ಟು ವರ್ಷ ಆತಿಲ್ ಬಂದ ಈಗ 2 ವರ್ಷ ಆಯ್ತು 2 ವರ್ಷದಿಂದ ಬಂದ್ರೇನಾ ಆರಾಮಿದ್ದೀರಿ ಆರಾಮಿ ಪಿಂಚಣಿ ದುಡ್ಡೆಲ್ಲ ಬರ್ತಾವ ಬರೋರು ಬರವಲ್ದು 2 ತಿಂಗಳಿಂದ ಬರ್ತಿಲ್ಲ ಈಗ 4-5 ತಿಂಗಳಾಯ್ತು ಬರೋರು ಎಷ್ಟು ರೂಪಾಯಿ ರೊಕ್ಕ ಹಾ ಎಷ್ಟು ರೂಪಾಯಿ ಬರ್ತಿಲ್ಲ ಎಷ್ಟು ಬರ್ತಾವ ತಿಂಗಳಿಗೆ 1100 ಬರ್ತದೆ ಹಾ ಆಯ್ತು ಬಾರು ತಿಂಗಳಿಗೆ 1100 ಹಾ ಅದಕ್ಕೆ 4 ತಿಂಗಳಿಂದ ಬಂದಿಲ್ಲ ಇಲ್ಲ ಇಲ್ಲ ರೇಷನ್ ಕಾರ್ಡ್ ಐತವ ಆದ ಆಯ್ತಾ ಹಂಗಾರೆ ಗೃಹಲಕ್ಷ್ಮಿ 2000 ಬರ್ಬೇಕಲ್ಲ ಬಂದಿಲ್ಲ ಅವು ಬಂದಿಲ್ಲ ಅದು ಬಂದಿಲ್ವಾ ಯಾವಾಗ ಬಂದಿಲ್ಲ ಅಲ್ಲಿ ಸಿದ್ದರಾಮಣ್ಣ ನೋಡ್ತಾರ ನೋಡಿ ನಿಮ್ ಸಿದ್ದರಾಮಣ್ಣ ಹೇಳಿ ನಿಮ್ ಸಿದ್ದರಾಮಣ್ಣಂಗೆ ಆಗ ಅಲ್ಲಿ ಏನ್ ಹೇಳ್ತೀರಿ ಹೇಳಿ ಹಾ ಸಿದ್ದರಾಮಯ್ಯ ತಾತ ನಾನೇ ಅಜ್ಜಿ ಕಣಪ್ಪ ಅದ್ರ ಬೇರೆ ತಾತ ಅಂತ ಯಾಕೆ ಸಿದ್ದರಾಮಯ್ಯ ಸಾರು ಕಾಸ್ ಹಾಕಿ ಅಂತ ಕೇಳಿ ಹಾ ಯಾವ ತಿಂಗಳ ಹಾಕಲ್ಲ ಯಾವತ್ತು ಹಾಕಲ್ಲ ಯಾವತ್ತೂ ಹಾಕಲ್ಲ ಬಿಡ್ರಿ ಸಿದ್ದರಾಮಯ್ಯ ಅವ್ರು ಫಿಕ್ಸ್ ಆಗ್ಬಿಟ್ಟವ್ರು ನೀವ್ ಹಾಕದೇ ಇಲ್ಲ ಅಂತ ಹಾ ನಮಸ್ಕಾರ ಕಣವ ಆರಾಮದಿರಿ ಯಾವ್ರಿ ಇದೇ ಊರೇ ಇದೇ ಊರ ಹಾ ಇಲ್ಲಿ ಹೆಂಗಿದ್ರಿ ಆರಾಮದಿರಿ ಇಲ್ಲಿ ಏನ ಆರಾಮಿದೀವ ವಾಸನೆ ಹಿಡ್ಕೊಂಡು ವಾಸನೆ ಯಾಕೆ ನೋಡು ಅಲ್ಲಿ ಇದು ಮಳೆ ಇಲ್ಲ ಏನಿಲ್ಲ ಎಲ್ಲ ಪಿಟ್ಟುಗಳು ಹೋಗಿ ನೀರೆಲ್ಲ ಕಚ್ಚರ ಎಲ್ಲ ತುಂಬ್ಕೊಂಡು ನೋಡಿ ಕುಂತ್ಕೊಳಕಾಗದು ವಾಸನೆ ಫುಲ್ ಕಚಡಗಳು ತುಂಬ್ಕೊಂಡ್ಬಿಟ್ಟೈತ್ರಿ ಯಾರು ಕ್ಲೀನ್ ಮಾಡೋರು ಬಂದಿಲ್ಲ ಯಾರು ಬರಲ್ಲ ಹಾ ಸೊಳ್ಳೆ ಇದ್ರೇನು ಹಂಗೆ ಇರ್ಬೇಕು ಹಾ ಏನಿದ್ರು ಹಂಗೆ ಇರ್ಬೇಕು ಸೊಳ್ಳೆಗಳೆಲ್ಲ ಕಚ್ಚೋದು ಸಾಯಂಕಾಲ ಆದ್ರೆ ಹಂಗಿದ್ದೀವಿ ಹೌದಾ BBMP ಅವ್ರು ಬರಲ್ವಾ ಎಲ್ಲಿ ಬರಲ್ಲ ಹಾ ಯಾರು ಏನು ನಿಮ್ ಪ್ರಾಬ್ಲಮ್ ಏನ್ ಕೇಳಲ್ವಾ ಯಾರು ಬರಲ್ಲ ಹಾ ಏನ್ ನೀವೇ ಬಂದು ಕೇಳ್ತಾ ಇದ್ದೀರಿ ಇವಾಗ. ಹೌದಾ ಓ ಈ ಏರಿಯಾಗ ಹಂಗಾರೆ ನಾವೇ ಮೊದ್ಲು ಟಿವಿ ಅವ್ರು ಬಂದಿರೋದಂಗಾರೆ ಅವಾಗ ಕೊರೋನಾ ಬಂದಿತ್ತಲ್ಲ ಅವಾಗ ಬಂದು ಒಂದ್ ಸ್ವಲ್ಪ ಇಲ್ಲಿ ಔಷಧಿ ಹೊಡೆದ್ರು ತಿರ್ಗಾ ಏನು ಇಲ್ಲ ಏನು ಇಲ್ಲ ನಿಮ್ ಕಷ್ಟ ಕೇಳೋರೇ ಇಲ್ಲ ಹೇಳಿಲ್ಲಪ್ಪ ರೊಕ್ಕ ಬಂದವ 3 ತಿಂಗಳಿಂದ ನಿಂತೋಗೈತೆ ಹಾ ಈ ಪಿಂಚಣಿ ಬರ್ತೈತಿ ಪಿಂಚಣಿ ಎಷ್ಟು ಬರುತ್ತೆ 1100 ರೂಪಾಯಿ 200 ರೂಪಾಯಿ ತಿಂಗಳ ಬರ್ತಾ ಇದೆಯಾ ಹೇಳ್ರಿ ಅವ್ರಿಗೆ ಸಿದ್ದರಾಮಣ್ಣಂಗೆ ನಮ್ದು ಗೃಹಲಕ್ಷ್ಮಿ ಕಾಸು ಬರ್ತಾ ಇಲ್ಲ ಅಂತ ಅದೇ 3 ತಿಂಗಳಿಂದ ನಿಂತೋಗೈತಪ್ಪ ಹಾ. ಎಲ್ಲೆಲ್ಲ ಹೋಗ್ಬೇಕಂತಾರೆ ಗೊತ್ತಿಲ್ಲ ನೋಡ್ಬೇಕು ಈ ತಿಂಗಳ ಏನೋ ಹಾಕ್ತಾರೇನೋ ಹಾ. ನೋಡ್ಬಿಟ್ಟು ಆಮೇಲೆ ಹೋಗಿ ಕೇಳ್ಬೇಕು ಎಲ್ಲ. ಕೇಳ್ಬೇಕು ಆಯ್ತು ಕೇಳಿ ಬಿರ್ಬಿರ್ನ ಕೇಳವ ಹಾ ಏನವಾ ಸಂದಕಿದ್ದೀರಿ ಯಾವ್ರು ಇವ್ರೆ ಹೌದಾ ಏನ್ ನಿಮ್ ಪ್ರಾಬ್ಲಮ್ ಏನ್ ಪಿಂಚಣಿಗೆ ಹೋದ್ರೆ ಅವ್ರು ಸರಿಗೆ ಕೊಡೋದಿಲ್ಲ ಏನ್ ಬೈತಾರೆ ಏನೇನ್ ಮಾತಾಡ್ತಾರೆ ಏನಂತಾರವಾ ಆ? ಏನಂತಾರ ಏನ್ ಅಪ್ಪಂದ ನಿನ್ ಬಂದು ಮುಂಚೆ ಕೊಡಕ್ಕೆ ಹೋಗಮ್ಮ ಬಂದಿಲ್ಲ ಅಂತಾರೆ ಏನೇನ್ ಬೈತಾರ ಅವ್ರು ಓ ಕೆಟ್ಟದಾಗೆಲ್ಲ ಬೈತಾರ ನಿಮ್ ಹೆಸರೇನು ಲೋಗಮ್ಮ ಹಾ ಲೋಗಮ್ಮ ಲೋಗಮ್ಮ ಹಾ ಲೋಗಮ್ಮಂಗೆ ನೋಡಿ ಪಿಂಚಣಿ ಎಷ್ಟು ತಿಂಗಳಿಂದ ಕೊಟ್ಟಿಲ್ಲ ಆಯ್ತು 3 ತಿಂಗಳದ್ದು 3 ತಿಂಗಳದ್ ಬಂದಿಲ್ಲ ಕೇಳಕ್ ಹೋದ್ರೆ ಬೈದ್ ಕಳಿಸ್ತಾರೆ ಏನು ಅವನು ಏನೇನೋ ಮಾತಾಡ್ತಾನೆ ಕೆಟ್ಟ ಮಾತೆಲ್ಲ ಬೈದ್ ಕಳಿಸ್ತಾರೆ ಕೆಟ್ಟ ಮಾತು ಏನೂ ಇಲ್ಲ ನಿಮ್ಮ ಅಪ್ಪ ಮನೆ ಆಸಿ ಹೋಗ್ಬಿಟ್ಟಿನ್ ಬರ್ತೀಯಾ ಹಾ ಸಾಯ ವಯಸ್ಸೈತೆ ನಿನ್ಗೇನ್ಗೆ ಸಾಯ ವಯಸ್ಸಾದವ್ರಿಗೆ ಅಲ್ವೇ ಕೊಡ್ಬೇಕು ಹಂಗ ಹಿಂಗ ಬೈತಾರೆ ಏಜ್ ಜಾಸ್ತಿ ಆಗಿದೆ ಅಂತ ಅಲ್ವೇ ದುಡ್ಡು ಕೊಡ್ತಾ ಇರೋದು ಅವ್ರ ಏಜ್ ಕಮ್ಮಿ ಇದ್ರೆ ದುಡ್ಡು ಯಾಕೆ ಸ್ವಾಮಿ ನೀನ್ ಕೊಡ್ಬೇಕು ಹಂಗಾರೆ ಏಜ್ ಕಮ್ಮಿ ಇದ್ರೆ ಕೊಟ್ಬಿಡ್ತೀನಿ ನೀನ್ ಅಧಿಕಾರಿ ಯಾರಪ್ಪ ಅಧಿಕಾರಿ ಅಜ್ಜಿ ಅದ್ ಯಾರು ಇರ್ತಾರೆ ಎಲ್ಲ ಹಿಂದಿಯವ್ರೆ ಹಾ ಎಲ್ಲ ಹಿಂದಿ ಅವ್ರೆ ಕ್ಯಾಕರ್ ಸುಗುದ್ಬಿಟ್ಟು ಬನ್ನಿ ನಾಳೆ ದಿನ ಕೊಡ್ಲಿಲ್ಲ ಅಂದ್ರೆ ಒಂದ್ ದಿವಸ ಹೋದ್ರೆ ಐಡಿ ಇದು ಆಧಾರ್ ಕಾರ್ಡ್ ತಕೊಂಡ್ ಬಾ ಅಂತಾರೆ ಒಂದ್ ದಿವಸ ಹೋದ್ರೆ ಪಾನ್ ಕಾರ್ಡ್ ತಕೊಂಡ್ ಬಾ ಅಂತಾರೆ ಏನ್ ಒಂದ್ ಮಾತಿಲ್ಲ ಹಂಗೆ ಹೋಗಿ ಇದು ಮಾಡ್ಕೊಂಡ್ ಬರ್ಬೇಕು ಅಂತ ಒಟ್ಟಾರೆ ಏನಾರ ಒಂದ್ ನೆಪ ಹೇಳ್ತಾರೆ ಅತ್ತಗಂಬ ಇತ್ತಗಂಬ ಒಟ್ಟಾರೆ ಕೆಲಸ ಅಂತೂ ಮಾಡ್ಕೊಡಲ್ಲ ಮಾಡ್ಕೊಡೋದಿಲ್ಲ ಬಿಡಿ ಅವ್ರು ದರಿದ್ರದವ್ರು ಅಂತ ಗೊತ್ತು ಈ ಅಧಿಕಾರಿಗಳದೆಲ್ಲ ಇದೇ ಹಣೆ ಬರ ದರಿದ್ರ ಅಧಿಕಾರಿಗಳದ್ದು ಏನು ಮಾಡಕ್ಕಾಗಲ್ಲ ಸರಿ ಉಣ್ಕ ತಿನ್ಕೊಂಡ್ ಚೆನ್ನಾಗಿರವ ಏನ್ ನಿಮ್ಮ ಹೆಸರು ಓ ಜಯಲಕ್ಷ್ಮಿ ಬಂತ ಗೃಹಲಕ್ಷ್ಮಿ ಇಲ್ಲ ಯಾಕೆ ಯಾವ್ರು ನಿಮ್ದು ದೇವ್ರೆ ಇದೇ ಊರಾ ಏನ್ ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್ ಆಗ್ಲೇ ಸ್ಮೆಲ್ ಬರ್ತಾ ಇದೆ ಇಲ್ಲಿಗೆನೆ ಏನು ಪ್ರಾಬ್ಲಮ್ ಇಲ್ವಾ ಯಾರಪ್ಪ ಅದು ಕೋಳಿ ಸರ್ ಅಂದಿದ್ದು ಕ್ಯಾಮ್ರಾಮನ್ ಮಂಜು ಕೋಳಿ ಸರ್ ಅಲ್ಲಪ್ಪೋ ಪಿಟ್ಟಿಗುಂಡಿ ಒಡೆದೋಗಿರೋ ಸ್ಮೆಲ್ ಬರ್ತಾ ಇರೋದು ಹಾ ಹೇಳಿ ನಿಮ್ ಎಮ್ ಎಲ್ ಎ ಕೆಲಸ ಮಾಡಿಸ್ತಾರ ಇಲ್ವಾ ನಮ್ಮ ಎಮ್ಮೆಲ್ಲೆನಾ ಹಾ ಎಲ್ಲ ಮಾಡಿಸ್ತಿದ್ದಾರೆ ಎಲ್ಲ ಮಾಡಿಸ್ತಿದಾರೆ ರೇಟ್ ಎಲ್ಲ ಜಾಸ್ತಿ ಆಗೋಯ್ತಲ್ಲ ಏನ್ ಹೇಳ್ತೀರಾ ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಏನು ಗೊತ್ತಿ ನಿಮ್ಮ ಹೆಸರೇನ ಜಯಲಕ್ಷ್ಮಿ. ಜಯಲಕ್ಷ್ಮಿಗೆ ಏನು ಗೊತ್ತಿಲ್ಲ ಬಿಟ್ಬಿಡೋಣ ಜಯಲಕ್ಷ್ಮಿ ನಮಸ್ಕಾರ ಮೇಡಮ್ ಏನ್ ನಿಮ್ಮ ಹೆಸರು ಫಾತಿಮಾ ಮೇಡಮ್ಗೆ ಮಾತಾಡಿಸ್ತೀವಿ ಫಾತಿಮಾ ಮೇಡಮ್ ಕಾಸಿಗೆ ಬಂತು 2000
ಮತ್ತೇನ್ ಪ್ರಾಬ್ಲಮ್ ಹಂಗಾರೆ ಈಗ ಇಲ್ಲಿ? ಏನು ಪ್ರಾಬ್ಲಮ್ ಇಲ್ಲ ಸರ್. ಅಯ್ಯೋ ಫಾತಿಮಾ ಮೇಡಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ಪಿಟ್ಟಿ ಗುಂಡಿ ಹೊಡೆದೋಗಿ ಸ್ಮೆಲ್ ಬರ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಅದು ಆವಾಗಿಂದನೂ ಇದೆ. ಅದು ಹೇಳ್ಬೇಕಲ್ಲ ನೀವು ಅವಾಗಿಂದನೂ ಇದೆ, ಇನ್ನು ಮುಂದಕ್ಕೂ ಇರ್ಲಿ ಅಂತ ಬಿಟ್ಬಿಡ್ತೀರಾ? ಇಲ್ಲ. ಯಾರು BBMP ಯಾರು ಬರಲ್ವಾ? ಏನು ಈ ಗಲೀಜಂತೂ ಏನು ಅಷ್ಟೊಂದು ಇಲ್ಲ. ಅವ್ರ ಊರ್ಗ್ ಹೋಗಿದಾರ, ಅದಕ್ಕೆ ಅಷ್ಟು ಗಲೀಜ್. ಅದು ಯಾರು ಊರ್ಗ್ ಹೋಗೋರೆ? ಆ ಮನೆಯವರು. ಆ ಮನೆಯವ್ರು ಊರ್ಗ್ ಹೋಗೋರೆ ಅಂದ್ಬಿಟ್ಟು ನಿಮ್ಮ ಮನೆ ಕಸ ಎಲ್ಲ ಅಲ್ಲಿಗೆ ಹಾಕ್ತಿದ್ದೀರಾ? ಇಲ್ಲ, ನಾಯಿ ಹೇಳ್ಕೊಂಬಂದ್ ಅಲ್ಲ ಆಗ್ತಾ ಇತ್ತು. ಓಕೆ, ಗುಲ್ಬರ್ಗ ಕಾಲೋನಿಗೆ ನಾವು ಬಂದ್ವಿ. ಇಲ್ಲಿ ಗುಲ್ಬರ್ಗ ಜನದ ಜೊತೆ, ಉತ್ತರ ಕರ್ನಾಟಕ ಜನರ ಜೊತೆ ಇಲ್ಲಿ ಬೇರೆಯವರು ಕೂಡ ಮಿಕ್ಸಲ್ಲಿ ಇದ್ದಾರೆ. ಸೊ ಇಲ್ಲಿ ಸಾಕಷ್ಟು ಅಂದರೆ ನೋಡಿ, ಮೂಲಭೂತ ಸೌಕರ್ಯಗಳ ಕೊರತೆಯೂ ಕೂಡ ಇಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು. ಒಂದು ರಸ್ತೆ ಆಗಿರ್ಬೋದು, ಅಥವಾ ಗಟರ್ ಆಗಿರ್ಬೋದು, ಮತ್ತು ಡ್ರೈನೇಜ್ ಆಗಿರ್ಬೋದು. ಈ ಪಿಟ್ಟಿಗುಂಡ್ಗಳೆಲ್ಲ ಫುಲ್ ತುಂಬಿಕೊಂಡು ಒಡೆದೋಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. BBMP ಅವರು ಕೂಡ ಬಂದು ಇಲ್ಲಿ ಕೆಲಸವನ್ನು ಮಾಡ್ತಾರಾ ಇಲ್ವೋ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳು ಹಳ್ಳ ಹಿಡಿದ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತಾ ಇರುವಂಥದ್ದು. ಜೊತೆಗೆ ಬಹುತೇಕರನ್ನು ಓಡಾಡಿರುವಂಥ ಸ್ಲಮ್ಗಳಲ್ಲಿ ಈ ಒಂದು ಜಾಗನ ನೋಡ್ತಾ ಇದ್ರೆ ಇಲ್ಲಿರೋರಿಗೆ ಎಲ್ರಿಗೂ ಕೂಡ ಸ್ವಂತ ಮನೆ ಇದೆ. ಜೊತೆಗೆ ಹಕ್ಕುಪತ್ರವನ್ನು ಸತೀಶ್ ರೆಡ್ಡಿ ಕೊಟ್ಟಿದ್ದಾರೆ, ಸಂತೋಷದ ವಿಷಯ. ಆದರೆ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾದಂಥ ಪರಿಸ್ಥಿತಿ ಈ ಏರಿಯಾದಲ್ಲಿ ಇರುವಂಥದ್ದು. ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು, ಜನಸೇವೆ ಜನಾರ್ದನ ಸೇವೆ ಅನ್ನುವಂಥ ಮಾತನ್ನು ಎಲ್ಲರೂ ಕೂಡ ಪಾಲಿಸಬೇಕು ಜನಪ್ರತಿನಿಧಿಗಳು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದೀವಿ. ಮತ್ತೊಂದು ಕ್ಷೇತ್ರದಲ್ಲಿ ಏನ್ ನಿಮ್ಮ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ ಇಲ್ಲಿ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲು ಮೇಲೆ ನೀ ಬಾರಿ ಐಟ್ ಆದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.